ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ದಿವಸ ಪ್ರತಿಯೊಬ್ಬರೂ ಕೂಡ ಉಪವಾಸವನ್ನು ಆಚರಣೆ ಮಾಡಬೇಕು. ಇದು ಪಿತೃಪಕ್ಷ. ಪಿತೃಪಕ್ಷದಲ್ಲಿ ಮಾಡುವ ಏಕಾದಶಿ ಉಪವಾಸದಿಂದ ಸಕಲ ಪಿತೃಗಳು ಕೂಡ ನರಕದಿಂದ ಪಾರಾಗ್ತಾರೆ ಹಾಗೂ ಅವರೆಲ್ಲರಿಗೂ ಕೂಡ ಸದ್ಗತಿ ಉಂಟಾಗುತ್ತೆ. ನಮಗೆ ವಿಶೇಷವಾಗಿ ಅನುಗ್ರಹವೂ ಕೂಡ ಉಂಟಾಗುತ್ತೆ. ಪಿತೃದೋಷ ಇದ್ದವರು ಪ್ರತಿಯೊಬ್ಬರೂ ಕೂಡ ಏಕಾದಶಿ ದಿವಸ ಉಪವಾಸವನ್ನು ಆಚರಣೆ ಮಾಡಬೇಕು. ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ದಿವಸ ಶುದ್ಧ ಉಪವಾಸ, ನೀರನ್ನು ಕೂಡ ಕುಡಿಬಾರದು, ಏನನ್ನೂ ತಿನ್ನಬಾರದು. ತುಂಬ ಅನಾರೋಗ್ಯ ಇರುವಂಥವರು ಎಷ್ಟು ಬೇಕೋ ಅಷ್ಟು ಮಾತ್ರ ಬೇಯಿಸದೇ ಇರುವ ಪದಾರ್ಥವನ್ನು ಸ್ವೀಕಾರ ಮಾಡಬೇಕು. ಏಕಾದಶಿಯ ದಿವಸ ಯಾರು ಉಪವಾಸವನ್ನು ಮಾಡ್ತಾರೋ ಅವರ ದೇಹದಿಂದ ಒಂದು ಬೆಂಕಿ ಹುಟ್ಟುತ್ತೆ, ಒಂದು ಅಗ್ನಿ ಹುಟ್ಟುತ್ತೆ. ಆ ಅಗ್ನಿ ಏನು ಮಾಡುತ್ತೆ ಅಂದರೆ ಆ ಜನ್ಮದಲ್ಲಿ ಮಾಡಿರುವ ಎಲ್ಲ ಪಾಪಗಳನ್ನು ಸುಟ್ಟು ಭಸ್ಮವನ್ನಾಗಿ ಮಾಡುತ್ತೆ. ಅಷ್ಟೇ ಅಲ್ಲ, ಹಿಂದಿನ 100 ಜನ್ಮಗಳಲ್ಲಿ ಸಂಪಾದಿಸಿದ ಎಲ್ಲ ಪಾಪಗಳನ್ನು ಕೂಡ ಸುಟ್ಟು ಭಸ್ಮ ಮಾಡುತ್ತೆ. ಇದನ್ನು ಹೀಗೆ ಹೇಳ್ತಾರೆ. ಏಕಾದಶಿ ಸಮುತ್ಥೇನ ವನ್ಹಿನ ಪಾತಕೇಂಧನಂ ಭಸ್ಮೀ ಭವತಿ ರಾಜೇಂದ್ರ ಅಪಿಜನ್ಮ ಶತೋದ್ಭವಂ. ಏಕಾದಶಿಯ ದಿವಸ ಉಪವಾಸವನ್ನು ಮಾಡೋದ್ರಿಂದ ಸಮುತ್ಥೇನ ವನ್ಹಿನ ಪಾತಕೇಂಧನ, ಆ ವನ್ಹಿ ಏನು ಮಾಡುತ್ತೆ, ದೇಹದಿಂದ ಹುಟ್ಟಿದ ಬೆಂಕಿ ಆ ಜನ್ಮದಲ್ಲಿ ಮಾತ್ರವಲ್ಲ, ಜನ್ಮ ಶತೋದ್ಭವಂ ಅಂದರೆ 100 ಜನ್ಮಗಳಲ್ಲಿ ಮಾಡಿದ ಎಲ್ಲ ಪಾಪಗಳನ್ನು ಕೂಡ ಬೆಂಕಿ ಹೇಗೆ ಕಟ್ಟಿಗೆಯನ್ನು ಸುಟ್ಟು ಭಸ್ಮವನ್ನಾಗಿ ಮಾಡುತ್ತೋ ಹಾಗೆ ಈ ಏಕಾದಶಿ ಉಪವಾಸದಿಂದ ಹುಟ್ಟಿದ ಬೆಂಕಿಯು ಕೂಡ ಎಲ್ಲ ಜನ್ಮಗಳಲ್ಲಿ ಆಚರಿಸಿದ ಪಾಪಗಳನ್ನು ಸುಟ್ಟು ಭಸ್ಮವನ್ನಾಗಿ ಮಾಡುತ್ತೆ. ತಾವತ್ ಪಾಪಾನಿ ದೇಹೇಸ್ಮಿನ್ ತಿಷ್ಟಂತಿ ಮನುಜಾಧಿಪ ಯಾವನ್ನೋಪೋ ಉಷಯೇ ಜಂತು ಪದ್ಮನಾಭ ದಿನಂ ಶುಭಂ. ಎಲ್ಲಿಯ ತನಕ ನಮ್ಮ ದೇಹದಲ್ಲಿ ಪಾಪಗಳು ಕೂತಿರುತ್ತೆ ಅಂದರೆ, ಎಲ್ಲಿಯ ತನಕ ಉಪವಾಸ ಮಾಡುವುದಿಲ್ವೋ ಅಲ್ಲಿ ತನಕನೂ ಕೂತಿರುತ್ತವೆ. ನಮ್ಮ ಮನಸ್ಸಿನಲ್ಲಿ, ದೇಹದಲ್ಲಿ ಹಾಗೂ ಆತ್ಮನಲ್ಲಿ ದೋಷಗಳು ತುಂಬಿ ತುಳುಕ್ತಾ ಇವೆ. ಬಹಳಷ್ಟು ಪಾಪಗಳನ್ನು ಪ್ರತಿಕ್ಷಣ ನಾವು ಆಚರಣೆ ಮಾಡ್ತಲೇ ಇರ್ತಾ ಇವೆ. ಆದ್ದರಿಂದ ನಮ್ಮ ದೇಹದ ಅಂಗಾಂಗಗಳಲ್ಲೂ ಕೂಡ ಪಾಪ ರಾಶಿಗಳು ಕೂತಿವೆ. ಎಲ್ಲ ಪಾಪ ಪಕ್ಷಿಗಳು ಯಾವಾಗ ಓಡಿ ಹೋಗುತ್ತವೆ ಅಂತಂದರೆ ಏಕಾದಶಿ ದಿವಸ ಉಪವಾಸ ಮಾಡೋದ್ರಿಂದ. ಯಾರು ಎಲ್ಲಿಯ ತನಕ ಏಕಾದಶಿಯ ದಿವಸ ಉಪವಾಸನ ಮಾಡೋದಿಲ್ವೋ ಅಲ್ಲಿಯ ತನಕವೂ ಕೂಡ ಈ ಪಾಪ ಪಕ್ಷಿಗಳು ನಮ್ಮ ದೇಹದಲ್ಲೇ ಕೂತಿರುತ್ತವೆ. ಪುನಃ ಪುನಃ ನಮಗೆ ಬಂಧಕ ಮಾಡುತ್ತೆ, ಬಂಧನವನ್ನೇ ತಂದು ಕೊಡುತ್ತವೆ, ಮೋಚನವನ್ನು ಉಂಟು ಮಾಡೋದಿಲ್ಲ. ಆದ್ದರಿಂದ ರಟಂತೀಹ ಪುರಾಣಾನೇ ಭೂಯೋ ಭೂಯೋ ವರಾನನೆ ನಭೋಕ್ತವ್ಯಂ ಸಂಪ್ರಾಪ್ತೆ ಹರಿವಾಸರೆ. ಕೇವಲ ಇದು ಒಬ್ಬರ ಅಭಿಪ್ರಾಯ ಇಲ್ಲ. ರಟಂತೀಹ ಪುರಾಣಾನಿ, ಎಲ್ಲ ಪುರಾಣಗಳು ಪುನಃ ಪುನಃ ಇದನ್ನ ಜೋರು ಧ್ವನಿಯಲ್ಲಿ, ಉಚ್ಚ ಧ್ವನಿಯಲ್ಲಿ ಹೇಳ್ತಾ ಇವೆ. ನಭೋಕ್ತವ್ಯಂ ಅಂತ ಹೇಳ್ತಾ ಇವೆ. ತಿನ್ನಬೇಡಿ ಏಕಾದಶಿ ದಿವಸ ಯಾರೂ ಕೂಡ ಏನನ್ನು ತಿನ್ನಬೇಡಿ. ರಟಂತೀಹ, ಹೀಗೆ ಜೋರಾಗಿ ಗಡುಸು ಧ್ವನಿಯಲ್ಲಿ ಎಲ್ಲ ಪುರಾಣಗಳು ಒಕ್ಕೊರಳಿನಿಂದ ಹೇಳ್ತಾ ಇವೆ. ಆದ್ದರಿಂದ ಏಕಾದಶಿ ದಿವಸ ಯಾರೂ ಏನನ್ನೂ ಕೂಡ ತಿನ್ನಬಾರದು. ಭುಂಕ್ಷ್ವೇತಿ ಯೋ ಬ್ರೂಯಾತ್ ಯೋ ಭುಂಕ್ತೆ ಹರಿವಾಸರೆ ತಾವುಭೋ ನರಕಂ ಯಾತೋ ಯಾವದಾಭೂತ ಸಂಪ್ಲವಂ. ಇಲ್ಲಿ ಸಮಸ್ಯೆ ಆಗುವುದೇನು ಅಂದರೆ, ಊಟ ಮಾಡಿ ತಿನ್ನಿ ಅಂತ ಏಕಾದಶಿ ದಿವಸ ನಮಗೆ ಬೇರೆ ಯಾರೂ ಒತ್ತಾಯ ಮಾಡಲ್ಲ. ಯಾರೋ ದುಷ್ಟರು ಬಂದು ಕತ್ತಿನ ಪಟ್ಟಿ ಹಿಡ್ಕೊಂಡು ಏಕಾದಶಿ ದಿವಸ ನೀನು ತಿನ್ನು ಅಂತ ಬಲವಂತ ಮಾಡಲ್ಲ. ಅಂಥ ಕಾಲವೂ ಈಗಲ್ಲ. ಈ ಎಲ್ಲವೂ ಕೂಡ ಈಗ ಆಗ್ತಾ ಇರೋ ಸಮಸ್ಯೆ ಏನು ಅಂದರೆ ಪ್ರೀತಿ, ಪ್ರೇಮ. ಅದರಿಂದ ನಮ್ಮ ಧರ್ಮವನ್ನು ನಾವು ಬಿಡಬೇಕಾಗಿದೆ. ತಾಯಿ ಅತ್ಯಂತ ಪ್ರೀತಿಯಿಂದ, ಮಮತೆಯಿಂದ ಮಗನಿಗೆ ತಿನ್ನು ಅಂತ ಹೇಳ್ತಾಳೆ. ಮಗ ತಿಂತಾನೆ. ಅಥವಾ ಮಗಳಿಗೆ, ಯಾರು 8 ವರ್ಷ 10 ವರ್ಷದ ಅನಂತರ ಮಕ್ಕಳಿರ್ತಾರೋ ಅವರಿಗೆ ಅತ್ಯಂತ ಪ್ರೀತಿ ವಾತ್ಸಲ್ಯಗಳನ್ನು ತೋರಿಸಿ ಎಲ್ಲವನ್ನು ಕೂಡ ತಿನ್ನಿಸ್ತಾಳೆ ಆ ತಾಯಿ. ಅಂಥವ್ರನ್ನ ಕುರಿತು ಹೇಳುತ್ತೆ ಈ ಸ್ಮೃತಿ ವಾಕ್ಯ, ಭುಂಕ್ಷ್ವೇತಿ ಯೋ ಭ್ರೂಯ. ತಿನ್ನು ಮರಿ, ತಿನ್ನು ಕೂಸು ಅಂತ ಯಾರು ಹಿಂಗೆ ಹೇಳ್ತಾರೋ, ಯೋ ಭುಂಕ್ತೆ ಹರಿವಾಸರೆ ತಾವುಭೋ ನರಕಂ ಯಾತೋ. ತಾಯಿ ಮತ್ತೆ ಮಗ ಇಬ್ರೂ ಕೂಡ ನರಕಕ್ಕೆ ಹೋಗ್ತಾರೆ. ಆದ್ದರಿಂದ ಈ ನರಕದಿಂದ ಪಾರಾಗಬೇಕು ಅಂದರೆ ತಾಯಿ ಕಷ್ಟವಾದರೂ ಕೂಡ ಮಗನ ಶ್ರೇಯಸ್ಸನ್ನು ಅಪೇಕ್ಷಿಸಿ, ಶ್ರೇಯಸ್ಸನ್ನು ಉದ್ದೇಶಿಸಿ ಏನು ಮಾಡಬೇಕು, ಉಪವಾಸವನ್ನು ಮಾಡಿಸ್ಬೇಕು. 14 ವರ್ಷದ ಅನಂತರ, 14 ವರ್ಷದ ತನಕ ತೊಂದರೆ ಇಲ್ಲ, 14 ವರ್ಷದ ಅನಂತರ
ಕಡ್ಡಾಯವಾಗಿ ಉಪವಾಸವನ್ನು ಮಾಡಬೇಕು. ಅಂದ ಮಾತ್ರಕ್ಕೆ ಅಲ್ಲಿಯ ತನಕ ಬೇಕಾದಷ್ಟು ಊಟ ಮಾಡ್ಬೋದು ಅಂತ ಅರ್ಥ ಅಲ್ಲ. ಅವರವರ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಉಪವಾಸವನ್ನು ಮಾಡಿಸಬೇಕು ಅಂತ ಅಷ್ಟೇ ಅರ್ಥ. ಆದ್ದರಿಂದ ಪೃಥಿವ್ಯಾಂ ಯಾನಿ ಪಾಪಾನಿ ಬ್ರಹ್ಮಹತ್ಯಾದಿಕಾನಿ ಚ ಅನ್ನಮಾಶ್ರಿತ್ಯ ತಿಷ್ಠಂತಿ ಸಂಪ್ರಾಪ್ತೆ ಹರಿವಾಸರೆ. ಬ್ರಹ್ಮಹತ್ಯ ಮೊದಲಾದ ಅನೇಕ ಪಾಪಗಳೆಲ್ಲವೂ ಕೂಡ ಪೃಥ್ವಿಯಲ್ಲಿ ಏಕಾದಶಿ ದಿವಸ ಅನ್ನದಲ್ಲಿ ಇರುತ್ತಂತೆ. ನಾವು ತಿನ್ನುವ ಯಾವುದೇ ಪದಾರ್ಥಗಳಲ್ಲಾಗಲಿ ಮೇರು ಮಂದರ ತುಲ್ಯಾನಿ ಪಾಪಾನಿ ವಿವಿಧಾನಿ ಚ. ಮೇರು ಪರ್ವತ, ಮಂದರ ಪರ್ವತದಷ್ಟು ಬೃಹತ್ತಾದ ಎಲ್ಲ ಪಾಪಗಳು ಅನ್ನದಲ್ಲಿ ಇರುತ್ತೆ. ಅನ್ನ ಅಂದರೆ ಅಕ್ಕಿಯಿಂದ ಆಗಿರುವಂಥದ್ದು ಅನ್ನ ಅಂತ ಅರ್ಥ ಅಲ್ಲ. ಅದ್ಯತೇತಿ ಅನ್ನಂ, ಯಾವುದು ತಿನ್ಲಿಕ್ಕೆ ಯೋಗ್ಯವೋ ಎಲ್ಲವೂ ಕೂಡ ಅನ್ನವೇ. ಆದ್ದರಿಂದ ಎಲ್ಲ ಅನ್ನಗಳಲ್ಲೂ ಕೂಡ ಪಾಪಗಳಿರುತ್ತೆ ಹರಿವಾಸರ ಬಂದಾಗ. ಹರಿವಾಸರ ಅಂದರೆ ಏಕಾದಶಿ ದಿವಸ ಬಂದಾಗ. ಹಾಗಾಗಿ ಯಾರೊಬ್ಬರೂ ಕೂಡ ಏಕಾದಶಿ ದಿವಸ ಏನನ್ನೂ ತಿನ್ನಬಾರದು. ಆ ದಿವಸ ಕೇವಲ ಭಗವಂತನ ನಾಮಸ್ಮರಣೆ, ಭಜನೆ, ನಾಮಲೇಖನ ಇವುಗಳನ್ನು ಮಾಡ್ತಾನೆ ಕಾಲವನ್ನು ಕಳೆಯಬೇಕು. ಅಥವಾ ಭಾಗವತಾದಿ ಗ್ರಂಥಗಳ ಶ್ರವಣವನ್ನು ಮಾಡಬೇಕು. ಜೀವನವನ್ನು ಸಾರ್ಥಕವನ್ನಾಗಿ ಮಾಡಿಕೊಳ್ಬೇಕು. ಸಾಧಕರೇ, ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ದಿವಸ ನೀವೆಲ್ಲರೂ ಕೂಡ ಶ್ರದ್ಧಾ ಭಕ್ತಿಗಳಿಂದ ಏಕಾದಶಿ ಉಪವಾಸವನ್ನು ಮಾಡ್ತೀರಿ. ಹಾಗೂ ರಾಯರ ನಾಮಲೇಖನವನ್ನು ಈಗಾಗಲೇ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರೂ ಕೂಡ ಏಕಾದಶಿ ಉಪವಾಸವನ್ನು ಕಡ್ಡಾಯವಾಗಿ ನೀವು ಆಚರಣೆ ಮಾಡ್ತೀರಿ ಎಂಬುದಾಗಿ ಹೇಳ್ತಾ, ಯಸ್ಸರ್ವ ಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮ ಸುಹೃತ್. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ